ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ಈ ಬಾರಿ ಯಾರಾಗ್ತಾರೆ ಪ್ರಧಾನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಅನ್ನೋದಕ್ಕೆ ಇವತ್ತು ನಾವು ಸಮೀಕ್ಷೆ ಮಾಡಲು ದಾವಣಗೆರೆದ ಉತ್ತರ ಕ್ಷೇತ್ರದ ಟ್ರ್ಯಾಕ್ಟರ್ ವಿಭಾಗದಲ್ಲಿ ಇವತ್ತು ನಾವು ಬಂದಿದ್ದೀವಿ. ಬನ್ನಿ, ಇಲ್ಲಿ ನಾವು ಇವತ್ತು ಸಮೀಕ್ಷೆ ಮಾಡೋಣ. ಯಾವ ಪಕ್ಷಕ್ಕೆ ಜನರು ಅಂಬನವನ್ನು ಸೂಚಿಸ್ತಾ ಇದ್ದಾರೆ ಅಂತ ಕೇಳೋಣ. ಬನ್ನಿ ಸ್ನೇಹಿತರೆ, ಇದೀಗ ನಾವು ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ಹುಸೇನ್ ಅಂತ. ಹುಸೇನ್ ಸರ್, ಈ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬೋದು ಸರ್? ಗೆಲ್ಬೋದು ಅನ್ನೋಕ್ಕೆ ಮಂಜಣ್ಣವರು, ಈಗ ನಮ್ಮ ಕಾಂಗ್ರೆಸ್ ಮಲ್ಲಿಕಾರ್ಜುನ ಅವ್ರು ಯಾವ ರೀತಿ ದಾರಿ ತೋರಿಸ್ತಾರೋ ಆ ದಾರಿಯಲ್ಲಿ ನಾವು ಇಲ್ಲಿ ಸಾಗ್ತೀವಿ. ಅವ್ರು ಯಾರು ಬಳ್ಳು ಮಾಡಿ ತೋರಿಸಿರೋ ಅವರಿಗೆ ಓಟ್ ಹಾಕ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಕೆ ಮಂಜಪ್ಪ ಅವ್ರಿಗೆ ನಾವು ಗೆಲ್ಲಿಸ್ಲಿಕ್ಕೆ ಇಷ್ಟಪಡ್ತೀವಿ. ಮಂಜಪ್ಪ ಸರ್, ಈ ಬಾರಿ ಯಾರು ಪ್ರಧಾನಿ ಆಗ್ಬೋದು ಸರ್? ಅದು ಖಡಾಖಂಡಿತವಾಗಿ ರಾಹುಲ್ ಗಾಂಧಿ ಅವರೇ ಆಗಲಿಕ್ಕೆ ಸಿದ್ಧ ಆದರೆ ಹಾಗೆ ಆಗ್ತಾರೆ ಅಂತ ನಮ್ಗೆ ಇಷ್ಟಪಡ್ತೀವಿ. ಸರ್, ಈಗ ಮೋದಿ ಅವರು 5 ವರ್ಷ ಆಡಳಿತ ಮಾಡಿದ್ರು, ಅವ್ರೇನು ಕೆಲಸ ಮಾಡಿಲ್ಲ. अच्छे दिन आएगा अभी आए नहीं, अच्छे दिन हमने अभी आए नहीं. इधर काम वाले को काम मिल रहा नहीं, पैसा को इधर हमने राहुल गांधी को लाने ರಾಹುಲ್ ಗಾಂಧಿ लाने अच्छा थे. ಓಕೆ, ಥ್ಯಾಂಕ್ಸ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನಿಸಾರ್ ಅಹಮದ್. ನಿಸಾರ್ ಅಹಮದ್ ಸರ್, ಈ ಬಾರಿ ಯಾರು ಪ್ರಧಾನಿ ಆಗ್ಬೋದು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಏನು ಕಾರಣ ಏನಿದೆ ಸರ್? ಕಾರಣ ಇಲ್ಲಿ ಎಲ್ಲ ಬಿಸ್ನೆಸ್ ಎಲ್ಲ ಇದಾಗಿದೆ, ಹಂಗಾಗಿ ರಾಹುಲ್ ಗಾಂಧಿ ಅವರು ಆಗ್ಬೋದು ಅಂತ ನಮಗೆ. ದಾವಣಗೆರೆಯಿಂದ ಯಾರು ಗೆಲ್ಬೋದು ಈ ಬಾರಿ? ಎಚ್.ಎ. ಮಂಜುನಾಥ್. ಮಂಜುನಾಥ್ ಗೆಲ್ಬೋದು. ಓಕೆ, ಧನ್ಯವಾದಗಳು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಶಂಶೀರ್ ಬೇಗ್ ಅಂತ. ಸರ್, ಈ ಬಾರಿ ಯಾರು ಗೆಲ್ಬೋದು? ಪ್ರಧಾನಿ ಯಾರಾಗ್ಬೋದು? ಯಾರು ಹೇಳಕ್ ಬರೋದು? ನಿಮ್ಮ ಪ್ರಕಾರ ಯಾರಾಗ್ಬೋದು? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ, ಮೋದಿ. ನಿಮ್ಗೆ ಯಾರು ಬಂದ್ರೆ ಇಷ್ಟ? ನಮಗೆ ಕಾಂಗ್ರೆಸ್ ಬಂದರೆ ಇಷ್ಟ. ಕಾಂಗ್ರೆಸ್ ಬಂದ್ರೆ ಇಷ್ಟ. ಈಗ ದಾವಣಗೆರೆಯಿಂದ ಯಾರು ಗೆಲ್ಬೋದು ಸರ್? ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಬರ್ಬೋದು. ಧನ್ಯವಾದಗಳು ಸರ್. ಸರ್ ನಮಸ್ತೆ. ನಮಸ್ಕಾರ. ಸರ್, ತಮ್ಮ ಹೆಸರು ಸರ್? ರುದ್ರೇಶ್ ನಮ್ಮ ಹೆಸರು. ರುದ್ರೇಶ್. ಹೌದು. ಸರ್, ಈ ಬಾರಿ ಯಾರು ಪ್ರಧಾನಿ ಆಗ್ಬೋದು ಸರ್? ಅಖಿಲೇಶ್ ಯಾದವ್ ಆಗ್ತಾರೆ. ಹೌದು. ಏನು ಸರ್ ಕಾರಣ? ಕಾರಣ ಐತೆ, ಅದಕ್ಕೆ ಅಖಿಲೇಶ್ ಯಾದವ್ನೇ ಆಗೋದು. ಕಾರಣ ಏನಿದೆ ಸರ್? ಕಾರಣ ಅಂದ್ರೆ ಘಟಬಂಧನ ಆಗ್ತಾ ಇರೋದ್ರಿಂದ ಆಗ್ತಾ ಇದಾರೆ ಅವರು ಅಷ್ಟೇ. ಪ್ರಧಾನಿ ಯಾರಾಗ್ಬೋದು ಸರ್? ಪ್ರಧಾನ ಮಂತ್ರಿನೇ ಅವ್ರಾಗೋದು. ಅವರಾಗ್ಬೋದು. ಹೌದು. ಓಕೆ, ಧನ್ಯವಾದಗಳು ಸರ್. ಬನ್ನಿ ಸ್ನೇಹಿತರೆ, ಇನ್ನು ನಾವು ಮುಂದೆ ಸಮೀಕ್ಷೆ ಮಾಡೋಣ. ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಸರ್, ತಮ್ಮ ಹೆಸರು? ತಿಪೇಶ್ ಅಂತ. ಸರ್, ಏನು ಕೆಲಸ ಮಾಡ್ತೀರಾ? ಆಟೋಮೊಬೈಲ್ಸ್ ವರ್ಕ್. ಆಟೋಮೊಬೈಲ್ಸ್ ಇದೆ. ಸರ್, ಈ ಬಾರಿ ಯಾರು ಪ್ರಧಾನಿ ಆಗ್ಬೋದು? ಇಲ್ಲ, ರಾಹುಲ್ ಗಾಂಧಿ ಅಂತಿದ್ದಾರೆ. ಏನೋ ಗೊತ್ತಿಲ್ಲ, ನನಗೆ ಮಾತ್ರ ನರೇಂದ್ರ ಮೋದಿ ಆಗ್ಬೇಕು. ನಿಮಗೆ ನರೇಂದ್ರ ಮೋದಿ. ಸರ್, ಕಾರಣ ಏನಿಲ್ಲ, ನೀವೇ ನೋಡ್ತೀರಾ ಎಲ್ಲ ಕಡೆಗೂ, ಹೌದಲ್ಲ? ಎಲ್ಲರೂ ಏನು ಹೇಳ್ತಾರೆ, ನರೇಂದ್ರ ಮೋದಿ ಏನು ಮಾಡಿಲ್ಲ, ನನಗೆ ಅಚ್ಚೆ ದಿನ ಬರ್ತದೆ ಮಾಡಿ ಅಷ್ಟೇ ಬಿಟ್ಟರೆ ಅಷ್ಟೇ, ನಮಗೆ ನರೇಂದ್ರ ಮೋದಿ ಆಗ್ಬೇಕು. ಕಾರಣ ಏನಿದೆ ಸರ್? ಕಾರಣ ಏನಿಲ್ಲ, ನೋಡಿದ್ದೆ ಕಣ್ಣೆದುರಿಗೆ ನೋಡಿದ್ದಿರ. ನಮ್ಮ ಮಕ್ಕಳು ಫ್ಯೂಚರು ಮುಂದೆ ಚೆನ್ನಾಗುತ್ತೆ ಅಂತ ನಾವು. ಸರ್, ಈ ಬಾರಿ ಇದು ದಾವಣಗೆರೆಯಲ್ಲಿ ಯಾರು ಗೆಲ್ಬೋದು? ಇದೆ ಅಲ್ಲ ಮಾಮೂಲಿ. ಯಾರು ಮಾಮೂಲಿ ಅಂದರೆ? BJP. ಸರ್, ಈಗ ಇಲ್ಲಿ ಏನು ಕೆಲಸ ಅಭಿವೃದ್ಧಿ ಏನು ಆಗಿಲ್ಲ. ಜೇಮ್ಸ್ ಸದಸ್ಯರು 3 ಸತಿ ಅವರು ವಿನ್ನರ್ ಆಗಿದ್ರು, ಏನು ನಿಮಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಇದೇನೋ ಗೊತ್ತಿಲ್ಲ, ಒಟ್ಟು ಎಲ್ಲ ಕಡೆ ಇದೇ ಬರುತ್ತೆ ಅಂತ ಅಂದಿದ್ದಾರೆ. BJP ಬರೋದು ಅನ್ಸುತ್ತೆ. ಓಕೆ, ಧನ್ಯವಾದಗಳು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ತಮ್ಮ ಹೆಸರು? ಶಬ್ಬೀರ್ ಅಹಮದ್. ಸರ್, ಏನು ಕೆಲಸ ಮಾಡ್ತೀರಾ ನೀವು ಇಲ್ಲಿ? ವೆಲ್ಡಿಂಗ್ ವರ್ಕ್ಶಾಪ್. ಸರ್, ಈ ಬಾರಿ ದಾವಣಗೆರೆಯಿಂದ ಯಾರು ಗೆಲ್ಬೋದು? ದಾವಣಗೆರೆಯಿಂದ ಈ ಬಾರಿ ಕಾಂಗ್ರೆಸ್ನವ್ರು ಗೆಲ್ಬೋದು. ಕಾಂಗ್ರೆಸ್ಸಿಂದ ಗೆಲ್ಬೋದು. ಸರ್, ಈ ಬಾರಿ ಯಾರು ಪ್ರಧಾನಿ ಆಗ್ಬೋದು? ಈ ಬಾರಿ ಇವರು ರಾಹುಲ್ ಗಾಂಧಿ ಆಗ್ಬೋದು. ರಾಹುಲ್ ಗಾಂಧಿ. ನಿಮ್ಗೆ ಯಾರು ಬಂದರೆ ಇಷ್ಟ ಸರ್? ರಾಹುಲ್ ಗಾಂಧಿ ಬಂದರೆ ಇಷ್ಟ. ಓಕೆ, ಧನ್ಯವಾದಗಳು ಸರ್. ಸರ್ ನಮಸ್ತೆ. ನಮಸ್ತೆ. ಸರ್, ತಮ್ಮ ಹೆಸರು? ರಫೀಕ್ ಅಂತೇಳಿ. ಹೌದು. ಏನು ಕೆಲಸ ಮಾಡ್ತೀರಾ ನೀವು? ಟ್ರ್ಯಾಕ್ಟರ್ ಮೆಕ್ಯಾನಿಕ್. ರಫೀಕ್. ಹೌದ್ರಿ. ಸರ್, ಈ ಬಾರಿ ಯಾರು ಗೆಲ್ಬೋದು? ಈ ಸತಿ ದಾವಣಗೆರೆಯಿಂದ BJP ಬರ್ತೈತಿ. ಕಾರಣ ಸರ್? ಕಾರಣ ಯಾಕಂದರೆ ಇರೋದೇ BJP. ಇಲ್ಲಿ ಯಾರು ಅಂತ ಕಾರಣಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಇಲ್ಲಿ ಅಪೋಸಿಟ್ BJPರಿಗೆ ಯಾರಿಲ್ಲ ಅಂತಾರೆ. ಇದ್ದರು ಶಾಮನೂರು ಶಿವಶಂಕರಪ್ಪರು, ಅವ್ರು ಬಿಟ್ಟಾರ. ಈಗ ಅವ್ರು ಬಿಟ್ಟಾದ ಮೇಲೆ ಬೇರೆ ಯಾರಿಲ್ಲ, ಅವ್ರು ಅಪೋಸಿಟ್ ನಿಲ್ಲಕ್ಕೆ. BJP ಬರ್ಬೋದು, BJPನೇ ಬರ್ತೈತಿ. ರಾಹುಲ್ ಗಾಂಧಿ ಆಗೋದು ಈ ಸತಿ 100ಕ್ಕೆ 100 ರಾಹುಲ್ ಗಾಂಧಿನೇ ಆಗೋದು. 100ಕ್ಕೆ 100 ಸರ್. ಧನ್ಯವಾದಗಳು ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಇದೀಗ ದಾವಣಗೆರೆ ಉತ್ತರ ಕ್ಷೇತ್ರದ ಟ್ರ್ಯಾಕ್ಟರ್ ವಿಭಾಗದಲ್ಲಿ ಬಂದಿದ್ದೀವಿ. ಶೇರ್ ಅಲಿ ಅಂತ. ಶೇರ್ ಅಲಿ. ಸರ್, ಈ ಬಾರಿ ದಾವಣಗೆರೆಯಿಂದ ಯಾರು ಗೆಲ್ಬೋದು?
ಸಿದ್ದೇಶ್ವರಿಗೆ ಗೆಲ್ಬೋದು. ಹೌದು. ತಮಗೆ ಯಾರು ಬಂದ್ರೆ ಇಷ್ಟ ದಾವಣಗೆರೆಯಲ್ಲಿ? ನಿಮಗೆ ಕಾಂಗ್ರೆಸ್ ಬಂದರೆ ಇಷ್ಟ. ಕಾಂಗ್ರೆಸ್ ಬಂದ್ರೆ ಇಷ್ಟ. ಹೌದು. ಈ ಬಾರಿ ಪ್ರಧಾನಿ ಯಾರಾಗ್ಬೋದು ಸರ್? ಮೋದಿನೇ ಆಗ್ತದೆ. ಮೋದಿನೇ ಆಗ್ತಾರೆ. ತಮ್ಗೆ ಯಾರು ಬೇಕು ಪ್ರಧಾನಿ ಯಾರು ಬಂದ್ರೆ ಇಷ್ಟ? ರಾಹುಲ್ ಗಾಂಧಿ ಆದ್ರೆ ಇಷ್ಟ. ರಾಹುಲ್ ಗಾಂಧಿ ಆದ್ರೆ ಇಷ್ಟ. ಓಕೆ, ಧನ್ಯವಾದಗಳು ಸರ್. ಬನ್ನಿ ಸ್ನೇಹಿತರೆ, ಅದೇ ಇನ್ನು ನಾವು ಮುಂದೆ ಹೋಗೋಣ, ಅಲ್ಲಿನೂ ಸಹ ನಾವು ಸಮೀಕ್ಷೆ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ನಾವು ಮುಂದೆ ಒಳಗೆ ಹೋಗೋಣ, ಇವರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಇರ್ಲಿ ಸರ್, ನಮಸ್ತೆ. ನಮಸ್ತೆ. ಸರ್, ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವೇನಿಲ್ಲ, ರೈಟ್ರ್ ಕೆಲಸ ಮಾಡ್ತೀವಿ. ಸರ್, ಹಿಂಗೆ ವ್ಯಾಪಾರ ಹೆಂಗಿದೆ? ನಡೆದದು ಪರವಾಗಿಲ್ಲ, ಹಂಗೆ ಹೇಳ್ತಾ ಇದೆ. ಸರ್, ಈ ಬಾರಿ ಯಾರು ಗೆಲ್ಬೋದು ಸರ್ ದಾವಣಗೆರೆಯಿಂದ? ದಾವಣಗೆರೆಯಿಂದ ಏನ್ರಿ ಹೇಳಕ್ ಬರಲ್ಲ. ಯಾಕೆ ಸರ್ ಹಂಗೆ ಹೇಳ್ತಾ ಇದ್ದೀರಾ? ಎಲ್ಲ ಇಂಟು ಬಿಟ್ಟು ಐತಿ. ಹೌದಾ? ಹೆಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು? ಏನು ಮಾಡ್ತೀರಿ? ಈಗ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ದಾವಣಗೆರೆಯಿಂದ? ದಾವಣಗೆರೆಯಿಂದ GM ಸಿದ್ದೇಶ್ ಗೆಲ್ಬೋದು. ಹೌದಾ? ಕಾರಣ ಏನಿತ್ತು ಸರ್? ಕಾರಣ ಏನಿಲ್ಲ, ಚೆನ್ನಾಗಿತ್ತು ಅವ್ರದ್ದು ಎಲ್ಲ. ಈಗ ಯಾರು ಪ್ರಧಾನಿ ಆಗ್ಬೋದು? ಅದು ಹೇಳಕ್ ಬರಲ್ರಿ, ಯಾರು ಆಗ್ತದೆ ನಮ್ಮ ಪ್ರಕಾರ ಈಗ ನಿಮ್ಮ ಯಾರು ಹೇಳಕ್ ಬರ್ತಿದ್ದೀರ? ನಿಮ್ಗೆ ಯಾರು ಆಗ್ಬೇಕು ಇಷ್ಟ? ನಮ್ಮ ರಾಹುಲ್ ಗಾಂಧಿ ಆದರೆ ಇಷ್ಟ. ಓಕೆ, ಧನ್ಯವಾದಗಳು ಸರ್. ಬನ್ನಿ ಸ್ನೇಹಿತರೆ, ಅದೇ ರೀತಿ ಈಗ ಇನ್ನು ನಾವು ಮುಂದೆ ಹೋಗೋಣ, ಅಲ್ಲಿನೂ ಸಹ ನಾವು ಸಮೀಕ್ಷೆ ಮಾಡೋಣ, ಅಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಬನ್ನಿ ಹೋಗೋಣ. ಇದೀಗ ನಾವು SRA ಆಟೋಮೊಬೈಲ್ಸ್ ಅಂಡ್ ಲೂಬ್ರಿಕೆಂಟ್ಸ್ ನಲ್ಲಿ ಬಂದಿದ್ದೀವಿ. ಇಲ್ಲಿನೂ ಸಹ ನಾವು ಸಮೀಕ್ಷೆ ಮಾಡೋಣ, ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಸರ್, ನಮಸ್ತೆ. ಸರ್, ಎಕ್ಸ್ಕ್ಯೂಸ್ ಮಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಸರ್, ಈ ಬಾರಿ ಯಾರು ಗೆಲ್ಬೋದು ದಾವಣಗೆರೆಯಿಂದ? ಏನು BJP ಬರೋದು ಅಂತ 50% ಇದೆ. 50%? ಇನ್ನು 50% ಕಾಂಗ್ರೆಸ್. ಕಾಂಗ್ರೆಸ್. ಏನು ಸರ್ ಹಂಗೆ ಕಾರಣ? ಹೇಳಕ್ಕಲ್ಲ, 50-50 ಇದೆ ಒಟ್ಟು. 50-50. ಪ್ರಧಾನಿ ಯಾರಾಗುತ್ತೆ? ನರೇಂದ್ರ ಮೋದಿನೇ. ಕಾರಣ ಏನು ಸರ್? ಹಾಂ, ಕಾರಣ 100% ಅವರೇ ಆಗೋದು. ಆಲ್ರೆಡಿ ಜನರು ನರೇಂದ್ರ ಮೋದಿ ಏನು ಕೆಲಸ ಮಾಡಿಲ್ಲ, ಅಚ್ಚೇದೇನು ತರಿಸಿಲ್ಲ ಅಂತ ಹೇಳ್ತಾರಲ್ಲ. ಇಲ್ಲ, ಆಲ್ರೆಡಿ 75% ಇದೆ ನರೇಂದ್ರ ಮೋದಿ ಅಂತಿದೆ. ಈಗ ತಮ್ಮ ಮತ ಯಾರಿಗಿದೆ ಸರ್? ಹಾಂ, BJP. ಬಿಜೆಪಿ ಇದೆ. ಓಕೆ, ಧನ್ಯವಾದಗಳು ಸರ್. ಬನ್ನಿ ಸ್ನೇಹಿತರೆ, ಮಾಡ್ತಾ ಇದ್ದೀವಿ, ಬನ್ನಿ ಮಾತಾಡೋಣ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಊಟ ಆಯ್ತು? ಊಟ ಆಯ್ತು ಸರ್. ತಮ್ಮ ಹೆಸರು? ನಮ್ಮ ಹೆಸರು ರವೀಂದ್ರ ಅಂತೇಳಿ. ಓಕೆ ಸರ್, ಸರ್. ಈ ಬಾರಿ ಯಾರು ಪ್ರಧಾನಿ ಆಗ್ಬೋದು? ಸರ್, ಪ್ರಧಾನಿ ಯಾರಾಗ್ತಾರಂತ ನಾವು ಕಟ್ಟ JDSನವರು, ಆದರೂ ಸೆಂಟ್ರಲ್ಗೆ ಸರಿ ಮೋದಿಗೆ ಕೊಡಬೇಕಂತ. ಯಾಕೆ ಸರ್? ಮೋದಿಗೆ ಯಾಕೆ ಕೊಡಬೇಕು ಅಂತಂದರೆ, ಒಂದು ಎಮಿನೆಂಟ್ ಲೀಡ್ರು, ಒಂದು ದೇಶವನ್ನು ಒಂದು ಪ್ರಗತಿಯತ್ತ ತೊಗೊಂಡೋಗ್ತಿದ್ದಾರೆ, ಅದಕ್ಕಾಗಿ. ಸರ್, ಈ ಬಾರಿ ದಾವಣಗೆರೆಯಿಂದ ಯಾರು ಗೆಲ್ಬೋದು? ದಾವಣಗೆರೆಯಿಂದ ಸಿದ್ದೇಶ್ ಅವರು ಇರಬೇಕು, ಗೆಲ್ಬೋದು. ಮತ್ತು ಭಾಳಷ್ಟು ಜನರಲ್ಲಿ ಅವ್ರು ಏನು ಕೆಲಸಗಳು ಅಲ್ಲ ಸರ್, ಕೆಲಸಗಳು ಮಾಡಿಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ ಅಂತಂದರೆ, ನೋಡಿಲ್ಲ ಅನ್ನೋದಕ್ಕಿಂತ ತೊಗೊಂಬಂದಿದ್ದನ್ನು ಅವರೇ ನಿಂತ್ಕೊಂಡು ಮಾಡೋಕ್ಕಾಗೋದಿಲ್ಲ. ಕೆಲವು ಅಧಿಕಾರಿಗಳು ಇಲ್ಲಿ ಕಾಂಗ್ರೆಸ್ ಲೀಡರ್ಗೆ ಶಾಮೀಲಾಗಿರ್ತಾರೆ, ಅವ್ರವ್ರು ಇದು ಮಾಡ್ಕೊಂಡಿರ್ತಾರೆ. ಈ BJP ಅವ್ರು ಏನು ಮಾಡ್ತಾರೆ, ಅವ್ರು ಬಂದು ಇಲ್ಲೇ ಲೋಕಲ್ ಇರೋಕ್ಕಾಗಲ್ಲ, ಅವರು ಹೊರಗಡೆ ಇರಾಕ್ತಾರೆ, ಎಲ್ಲ ಇದು ಮಾಡ್ತಿರ್ತಾರೆ. ಹಾಗಾಗಿ ಓಕೆ ಸರ್. ಓಕೆ, ಥ್ಯಾಂಕ್ಸ್ ಸರ್. ನಮಸ್ತೆ. ನಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಇವರು ಯಾರು ಗೆಲ್ಬೋದು ದಾವಣಗೆರೆಯಿಂದ? ದಾವಣಗೆರೆ ಸಿದ್ದೇಶ್ವರ. ಸಿದ್ದೇಶ್ವರ ಗೆಲ್ಬೋದು. ಪ್ರಧಾನಿ ಯಾರಾಗ್ಬೋದು? ಅದೇ ನರೇಂದ್ರ ಮೋದಿ. ಓಕೆ, ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಅಂಬೂರ್ ಸ್ಟಾರ್ ಬ್ಯಾನಿ ಹತ್ರ ಬಂದಿದ್ದೀವಿ, ಈ ಹೋಟೆಲ್ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು ಸಮೀಕ್ಷೆ ಮಾಡಿದ್ದೀವಿ. ಇಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಬಾರಿ ರಾಹುಲ್ ಗಾಂಧಿ, ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬಹುದು, ಮತ್ತು ದಾವಣಗೆರೆಯಿಂದ GM ಸಿದ್ದೇಶ್ವರು ಗೆಲ್ತಾರೆ, ನೋ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಅದೇ ರೀತಿ ಇನ್ನೂ ನಾವು ಮುಂದೆ ಹೋಗೋಣ, ಅಲ್ಲಿನೂ ಸಹ ಸಮೀಕ್ಷೆ ಮಾಡೋಣ, ಅಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಬನ್ನಿ ಸ್ನೇಹಿತರೆ. ಸರ್, ನಮಸ್ತೆ. बोलिए सर, आपका नाम? पाटिल. सर, इस बार वही सरकार आ सकती है? हमें नरेंद्र मोदी BJP की. बीजेपी आ सकती है. और दावणगेरे पर कौन आ सकता है? वही आता BJP. दावणगेरे पर भी वही BJP. ओके, धन्यवाद सर.